ನಾದಸ್ವರ ಮ್ಯೂಸಿಕ್ನ ಸಂಚಾಲಕಿ ಸುಜಾತಾ ಸುವರ್ಣ ಅವರ ನೇತೃತ್ವದಲ್ಲಿ ನಡೆದ ಆಟಿದ ಲೇಸ್ ಕಾರ್ಯಕ್ರಮವು ನಗರದ ಬೋಳೂರಿನಲ್ಲಿರುವ ಜಾರಂದಾಯ ದೇವಸ್ಥಾನದ ಬಳಿಯ ಸಾಯಿ ನಮನ್ನಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿಕಟಪೂರ್ವ ನಗರ ಪಾಲಿಕೆಯ ಸದಸ್ಯರು ಹಾಗೂ ಖ್ಯಾತ ಸಂಗೀತ ಗಾಯಕ ಜಗದೀಶ್ ಶೆಟ್ಟಿಯವರು ಮಾತನಾಡಿ, ಹಿಂದಿನ ಕಾಲದಲ್ಲಿ ಆಟಿ ತಿಂಗಳು ಅಂದ್ರೆ ಕಷ್ಟದ ಸಮಯ. ಅಂತಹ ಕಾಲವನ್ನ ಇವತ್ತು ನೆನಪಿಸುವಂತಹ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಿದ್ದೇವೆ ಎಂದು ಹೇಳಿದ್ರು. ಮಸ್ತ್ ತೆರೆಯುವಂಚಿ ಭಾಗ್ಯ ಎಲ್ಲಿಯಪ್ಪನಾಗ ಹೆಂಗೆ ತೆಗೆದನು ಎಂಗಳಿಗೆ ಎಲ್ಲಿಯಪ್ಪನಾಗ ಕಷ್ಟ ಇತ್ತಿಜಿಂದಲ್ಲ ಆಟಿದ ಬಗ್ಗೆ, ಆಟಿದ ದಿನ ಅಪಗದ ಬರ್ಸ, ಅಪಗದ ಪರಿಸರ, ಅಪಗದ ವ್ಯವಸ್ಥೆ, ಅಪಗದ ಪ್ರೀತಿ ಬಾಂಧವ್ಯ, ಕಷ್ಟ ಇತ್ತನಲ್ಲ, ಕಷ್ಟ ನಷ್ಟೋಲಿ ಇತ್ತನಲ್ಲ, ಮಾನಸಿಕ ನೆಮ್ಮದಿ ಒಂಜಿ ತುತ್ತು ಒಂಜಿ ಬಡವದ ಒಂಜಿ ನುಪ್ಪುಗೂ ಕಷ್ಟ ಉಪ್ಪು ಅಪಗ ಆಂಡ ಆ ನೆಮ್ಮದಿದ ಜೀವನ ಒಂದು ಪೂರ ಈ ಸಂಸ್ಕಾರದ ಜೀವನ ಒಂಜಿ ತೆರೆಯುವ ನಂಚಿನ ಒಂಜಿ ಭಾಗ್ಯ ಹೆಂಗೆ ತೆಗೆದನು. ಒಂಜಿ ಟೈಮಡ ಆಟಿ ಪನ್ನಗದಾದ ಆಟಿದ ದಿನ ಪನ್ನಗ ಭಾರಿ ಕಷ್ಟದ ದಿನ ಗತೆ ಸರ್. ಆಟಿ ಪನ್ನಗ ಬರ್ಸದ ಸಮಯಡ್ ಪ್ರತಿ ಒರೆಗ್ಲ ಇಲ್ಲಡ ಕಷ್ಟ ಇನ್ನಿತ ಕಾಂಡೆದ ಬಯ್ಯ ಮುಟ್ಟ ಬೆಂದಂಡ ಎಲ್ಲದ ನುಪ್ಪು ತಿನ್ನೋಡು ಇನಿ ಬೆನ್ನೋಡು ಬರ್ಸದ ಟೈಮಡು ಆಟಿದ ಟೈಮಡು ಭಾರಿ ಕಷ್ಟಗೆ. ಕವಿ, ಸಾಹಿತಿ ಹಾಗೂ ಬೊಳ್ಳಿ ಬೊಲ್ಪು ಗೀತೆಯ ರಚನೆಕಾರ ಯಶವಂತ್ ಬೋಳೂರ್ ಅವರು ಮಾತನಾಡಿ, ತುಳುನಾಡಿನಲ್ಲಿ ಆಟಿ ತಿಂಗಳಿಗೆ ವಿಶೇಷ ಮಹತ್ವವಿದೆ. ಈ ತಿಂಗಳಲ್ಲಿ ತುಳುವರ ಬದುಕು, ನಡೆಯುವ ಆಚರಣೆಗಳು, ತಿನ್ನುವ ತಿನಿಸುಗಳು ಎಲ್ಲವೂ ಸ್ವಾರಸ್ಯಕರ. ಆಟಿ ಅನಿಷ್ಟವಲ್ಲ. ಆಟಿ ತಿಂಗಳಿನಲ್ಲಿ ಕಡು ಬಡತನದ ದಿನಗಳು ಇದ್ದುದು ನಿಜ. ಅಂತಹ ಸಂದರ್ಭದಲ್ಲೂ ಪೂರ್ವಿಕರು ಬದುಕು ಕಟ್ಟಿಕೊಂಡ ರೀತಿಯಿಂದಾಗಿ ಆಟಿ ವಿಶೇಷತೆಯನ್ನ ಪಡೆದುಕೊಂಡಿದೆ ಎಂದರು. ನಾದಸ್ವರ ಕರೋಕೆ ಕೂಟದಕ್ಲು ಇನಿ ಅಟ್ಟನೆ ಮಲ್ದಿಚ್ಚಿತ್ತಿನ ಈ ಒಂಜಿ ಆಟಿದ ಲೇಸಡ್ ನಮ್ಮ ಮಾತಿರ್ಲ ಪಾಲ್ಗೆತ್ತುನೊಂದುಲ್ಲ ಐಕಾದು ಶುರುಕಾದು ಒರಿಯೊರಿಯನ್ನ ಪುದರ್ ಪಂಪುಜಿ ಜಗ್ಗಳ್ನೆ ಪಂಡೇರು ಸಾಧಾರಣ ಪುರ ಶುರುಕಾದು ಮಾತಿರೆಗ್ಲ ನಮಸ್ಕಾರ. ಇನಿ ಒಂಜಿ ನಮೂನೆದ ಈ ಒಂಜಿ ಪೊರ್ಲು ತಿರ್ಲದ ಲೇಸಡ್ ಆಟಿದ ಈ ಒಂಜಿ ದಿನೊಟ್ಟು ನಮ್ಮ ನಾದಸ್ವರ ಕರೋಕೆ ಕೂಟದಕ್ಲು ಮುಲ್ಪ ಈ ಒಂಜಿ ಕಾರ್ಯಕ್ರಮನು ಬಾರಿ ಒಂಜಿ ಪೊರ್ಲುಡು ತಿರ್ಲುಡು ವ್ಯವಸ್ಥೆ ಮಲ್ತದೇರು. ಒಂದು ನಮ್ಮ ತುಳುನಾಡನು, ನಮ್ಮ ತುಳು ಸಂಸ್ಕೃತಿನ, ನಮ್ಮ ತುಳು ಭಾಷೆನ, ತುಳು ಬದುಕನ್ನು ಒರಿಪುನ ಬುಲೆಪಾವನ ದೃಷ್ಟಿಡು ಬಾರಿ ಒಂಜಿ ಪುಗರ್ತೆದ ಕಾರ್ಯಕ್ರಮ ಪಂದೆ ಯಾನು ಈ ಸಂದರ್ಭಡು ಪನೋಡಾಪುಡು. ಜಯಲಕ್ಷ್ಮಿ ಕ್ಲಬ್ನ ಅಧ್ಯಕ್ಷ ಚರಣ್ ರಾಜ್ ಶೆಟ್ಟಿ ಹಾಗೂ ಜಾರಂದಾಯ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀಧರ್ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಆಟಿ ತಿನಿಸುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು, ಅತ್ಯುತ್ತಮ ತಿನಿಸುಗಳನ್ನು ಸಿದ್ಧಪಡಿಸಿದ ಸ್ಪರ್ಧಿಗಳಿಗೆ ಬಹುಮಾನ ವಿತರಿಸಲಾಯಿತು. ತುಳುನಾಡಿನ ಸಂಸ್ಕೃತಿ, ಆಹಾರ, ಪರಂಪರೆ ಮತ್ತು ಆಟಿ ತಿಂಗಳ ಆಚರಣೆಯ ಮಹತ್ವವನ್ನು ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಯಿತು. ಕಾರ್ಯಕ್ರಮದ ಸಂಯೋಜಕರಾಗಿ ಸುಜಾತಾ ಸುವರ್ಣ ಕಾರ್ಯನಿರ್ವಹಿಸಿದ್ರು. ಸಲಹೆಗಾರರಾಗಿ ಗೋಪಾಲಕೃಷ್ಣ ಕುಂದರ್ ಹಾಗೂ ಗೋಪಿನಾಥ್ ಕಾಮತ್ ಮಾರ್ಗದರ್ಶನ ನೀಡಿದ್ರು. ರವೀಂದ್ರ ನಾಯಕ್ ವಂದನಾರ್ಪಣೆ ಸಲ್ಲಿಸಿದ್ರೆ, ಧನಲಕ್ಷ್ಮಿ ಗಟ್ಟಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ್ರು. ಒಟ್ಟಾರೆಯಾಗಿ ಆಟಿ ತಿಂಗಳ ಸಂಪ್ರದಾಯವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಕಾರ್ಯಕ್ರಮವು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.